ನಮಸ್ತೆ ಎಲ್ಲರಿಗೂ. ನಾನಿವತ್ತು ವೀಡಿಯೋ ಮಾಡಿರಲಿಲ್ಲ. ಈ ವಿಡಿಯೋ ನನ್ನ ಕಳೆದ ವಿಡಿಯೋದ ಮುಂದುವರಿದ ಭಾಗ. ಅಂದರೆ ನಿಮಗೆ ಆಲ್ರೆಡಿ ನಾನೊಂದು ಜಾಬ್ ಬಗ್ಗೆ ಹೇಳಿದ್ದೆ. ತುಂಬ ಜನರು ನನಗೆ ಕಾಲ್ ಮಾಡಿದರು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇವನ್ ಫಾರಿಂದ ಕೂಡ ನನಗೆ ಮೆಸೇಜ್ ಬಂದಿತ್ತು, ರೆಸ್ಯೂಮ್ ಎಲ್ಲ ಕಳಿಸಿದರು. ಕ್ಲಿಯರಾಗಿ ಹೇಳ್ತೀನಿ, ಆ ಜಾಬ್ ಇದು ಟ್ರೈನಿಂಗ್ ಇವತ್ತಾಯಿತು. ಒಂದು ಬ್ಯಾಚಿದು ಟ್ರೈನಿಂಗ್ ಇವತ್ತಾಗಿ ನಾವು ಕೆಲವು ಜನ ನಾನು ಲಾಗಿನ್ ಮಾಡಿಸಿದೆ. ನಿಮಗೆ ಕಾನ್ಸೆಪ್ಟ್ ನಾನು ಕ್ಲಿಯರಾಗಿ ಹೇಳ್ತೀನಿ. ಜಾಬ್ ಅಂದರೆ BPO ಸೆಕ್ಟರ್, ಕಾಲ್ ಸೆಂಟರ್ ಅಂತ ನೀವು ಕೇಳಿರ್ಬೋದು. ಸುಮಾರು ಒಂದು 15 ವರ್ಷ ಮೊದಲು ನನ್ನ ಎಜುಕೇಷನ್ ಆಗುವಾಗ ನನಗೆಲ್ಲರೂ ಹೇಳಿದ ಮಾತು, ನನ್ನ ಮಾತು ಜಾಸ್ತಿ, ನಿಮಗೆ ಬೆಂಗಳೂರಿಗೆ ಹೋಗಿ ಕಾಲ್ ಸೆಂಟ್ರಲ್ಲಿ ಜಾಬ್ ಮಾಡ್ಬೋದು ಅಂತ. ಆಗ ನನಗೆ ಕಾಲ್ ಸೆಂಟ್ರ್ ಅಂದರೆ ಭಯ. ನಾನು ಈ ಕ್ಯಾಬ್ಗಳ ಇಶ್ಯೂ ಸ್ವಲ್ಪ ಹೆದರಿದ್ದೆ. ಕಾಲ್ ಸೆಂಟ್ರ್ ಅಂದರೆ ಏನೋ ಸಮಥಿಂಗ್ ಅದು ಭಯ ತರುವಂಥ ಜಾಬ್ ಅಂತ. ಮತ್ತು ನಾನು ಆ್ಯಕ್ಚುಲಿ 7-8 ವರ್ಷ ವರ್ಕ್ ಮಾಡಿದ್ದು ಟೀಚಿಂಗ್ ಫೀಲ್ಡಲ್ಲಿ. ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿದ್ದೆ, ಉಡುಪಿ ಅಥವಾ ಕಾಸರಗೋಡಲ್ಲಿ ಕೂಡ. ಮತ್ತು ನಾನು ಬೆಂಗಳೂರಿಗೆ ಬಂದಾಗ ನನಗೆ ಫಸ್ಟ್ ಸಿಕ್ಕಿದ ಆಪರ್ಚುನಿಟಿ BPOದಲ್ಲಿರೋ ಜಾಬು. ಏನಿಲ್ಲ, ಜಸ್ಟ್ ರಿಲಯನ್ಸ್ ಪ್ರೋಸೆಸ್ಸಲ್ಲಿ ನಾನು ಕೆಲಸ ಮಾಡಿದ್ದು. ರಿಲಯನ್ಸ್ ಪ್ರೋಸೆಸ್ಸಲ್ಲಿ ಕಾಲ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಕಾಲ್ ಹ್ಯಾಂಡ್ಲಿಂಗ್ ಅಂತ ಅಂದರೆ ಕಸ್ಟಮರ್ಸ್ಗೆ ನಾವು ಮಾತಾಡಿ ಅವರಿಗೆ ಬಿಲ್ ಪೇಮೆಂಟ್ ಬಗ್ಗೆ ಹೇಳೋದು. ಅದು ಅಲ್ಲೇ ನನಗೆ 6 ತಿಂಗಳಲ್ಲಿ ಪ್ರಮೋಷನ್ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್, BPO ಅಂತ ಹೇಳ್ತೀನಿ. ನಮಗೆ ಕ್ಲೈಂಟ್ಸ್ ಇರ್ತಾರೆ. ಆ್ಯಕ್ಚುಲಿ ನಾನು ವರ್ಕ್ ಮಾಡಿದ ಆ್ಯಕ್ಸಿಸ್ ಟೆಕ್ನಾಲಜಿ ಅಂತ ಒಂದು ಕಂಪನಿಯಲ್ಲಿ ನಮ್ಮ ಕ್ಲೈಂಟ್ಸು ರಿಲಯನ್ಸ್ ಇದ್ದು. ನಿಮಗೆ ಪೋಸ್ಟ್ ಪೇಯ್ಡ್ ಬಿಲ್ ಗೊತ್ತಿರ್ಬೋದಲ್ಲ, ಅದನ್ನು ಕಾಲ್ ಮಾಡಿ ಕಸ್ಟಮರಿಗೆ ಹೇಳಿ ಪೇಮೆಂಟ್ ಮಾಡಿಸೋದು. ತುಂಬ ಟಫ್ ಕಾಂಪಿಟೇಷನ್ ಇತ್ತು. ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಯಾಕಂದರೆ ಹೈಯೆಸ್ಟ್ ಕಲೆಕ್ಷನ್ಸ್ ಮಾಡಿಸ್ತಾ ಇದ್ದೆ ನಾನು. ನನಗೆ 6 ತಿಂಗಳಲ್ಲೇ ಪ್ರಮೋಷನ್ ಆಯಿತು. ಒಂದು ಪ್ಲಸ್ ಪಾಯಿಂಟ್ ನನ್ನ ಪ್ರಮೋಷನಿಗೆ ಅಂದರೆ ನನ್ನ ಲ್ಯಾಂಗ್ವೇಜಸ್. ನನಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಗೊತ್ತಿತ್ತು. ಮಲಯಾಳಂ ನನಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಕನ್ನಡ ಮೀಡಿಯಮಲ್ಲಿ ಕಲಿತ ಕಾರಣ ಕನ್ನಡವೂ ಬರುತ್ತೆ. ಮತ್ತು ನನಗೆ ತಮಿಳು ಕೂಡ ಇಲ್ಲಿ ಬಂದು ಕಲಿತೆ. ನಾನು ಹಿಂದಿ ಕಾಲ್ಸ್ ತಗೊಳ್ತಿದ್ದೆ. ಹಿಂದಿ ಆ್ಯಕ್ಚುಲಿ ನಂದು 3rd ಲ್ಯಾಂಗ್ವೇಜ್ ಆಗಿತ್ತು. ಬಟ್ ನಾನು ಪ್ರಯತ್ನ ಪಡ್ತಿದ್ದೆ. ನಾನು ಹಿಂದಿ ಮೂವೀಸ್ ಎಲ್ಲ ನೋಡಿ ಹಿಂದಿ ಲ್ಯಾಂಗ್ವೇಜಸ್ ಕಲ್ತಿದ್ದೆ. ಈ ನನ್ನ ಲ್ಯಾಂಗ್ವೇಜೇ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ನಾನು 6 ತಿಂಗಳಲ್ಲಿ ಕ್ವಾಲಿಟಿ ಅನಲಿಸ್ಟ್ ಅಂತ, ಅಂದರೆ 3 ಪೊಸಿಷನ್ ಇರುತ್ತೆ ನಿಮಗೆ. ಫಸ್ಟ್ ಲೆವೆಲಲ್ಲಿ ನೀವು ಕಾಲ್ ತಗೊಳ್ಬೇಕು. ಇವಾಗ ನಮ್ಮ ಕಂಪನಿಯಲ್ಲೆಲ್ಲ 2 ವರ್ಷ ಮಾಡಿದ್ದಾರೆ ಮಿನಿಮಮ್ ಎಕ್ಸ್ಪೀರಿಯನ್ಸು. ಟೀಮ್ ಲೀಡರಿಗೆ 3 ವರ್ಷ ಮಾಡಿದ್ದಾರೆ. 3 ಪೊಸಿಷನ್ಗೆ ಪ್ರಮೋಟ್ ಆಗ್ಬೋದು. ಒಂದು ಟ್ರೈನರ್ ಆಗಿ, ಅಂದರೆ ನಾವು ಪ್ರೊಸೆಸನ್ನು ನಾನು ಟ್ರೈನರ್ ಆಗಿ ಕೂಡ ವರ್ಕ್ ಮಾಡಿದೆ. ನಾನು ಸರ್ಟಿಫೈಡ್ ಟ್ರೈನರ್ ಕೂಡ BPOಗೆ. ಟ್ರೈನಿಂಗ್ ಆ್ಯಂಡ್ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಇವಾಗಲೂ ಮಾಡ್ತಾಯಿದ್ದೀನಿ. ಸುಮಾರು 10 ವರ್ಷದ ಎಕ್ಸ್ಪೀರಿಯನ್ಸ್ ನನ್ನ BPOದಲ್ಲಿ. ನನಗೆ ತುಂಬ ಇಷ್ಟವಾದ ಜಾಬ್ ಪ್ರೊಫೆಷನ್ ಕೂಡ ಅದು. 3 ಲೆವೆಲ್ ಆಫ್ ಪ್ರಮೋಷನ್ಸ್ ಇದೆ. ಫಸ್ಟ್ ನೀವು ಕಾಲ್ ತಗೊಳ್ಬೇಕು. ಕಾಲ್ ತಗೊಂಡು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಐದರ್ ಟೀಮ್ ಲೀಡರ್, ನಿಮಗೆ ಟೀಮ್ ಲೀಡರ್ ಕೆಪಾಸಿಟಿ ಇದ್ದರೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದರೆ ನಿಮಗೆ ಟೀಮ್ ಲೀಡರಾಗಿ ಪ್ರಮೋಟ್ ಮಾಡ್ತಾರೆ. ಈಗ ನನ್ನ ಕಂಪನಿಯಲ್ಲಿ 3 ವರ್ಷದ್ದು ನೀವು ಕಾಲ್ ತಗೊಂಡ್ರೆ ನಿಮಗೆ ಪ್ರಮೋಷನ್ ಆಗೋದು. ಮೊದಲೆಲ್ಲ 6 ತಿಂಗಳಲ್ಲಿ ಆಗಿತ್ತು. ನಾನು ಜಾಯ್ನ್ ಆಗುವಾಗ 10 ವರ್ಷ ಮೊದಲು 6 ತಿಂಗಳಲ್ಲೇ ನನಗೆ ಪ್ರಮೋಷನ್ ಆಗಿತ್ತು. ಸೆಕೆಂಡ್ ಒಂದು ಕ್ವಾಲಿಟಿ ಅಂತ, ಕ್ವಾಲಿಟಿ ಅನಲಿಸ್ಟ್ ಅಂದರೆ ನಾವು ಕಸ್ಟಮರ್ ಜೊತೆ ಮಾತಾಡ್ತೀವಲ್ಲ, ಆ ಕಾಲನ್ನು ರೆಕಾರ್ಡ್ ಆಗಿರುತ್ತೆ. ಆ ಕಾಲನ್ನು ಆಡಿಟ್ ಮಾಡಿ ಅದರ ರಿಪೋರ್ಟ್ಸು, ಸಮ್ಮರಿ, ಮತ್ತು ಏನಾದರೂ ಎಸ್ಕಲೇಷನ್ಸ್ ಬಂದರೆ ಕ್ಲೈಂಟ್ ಲೆವೆಲಿಂದ ಏನಾದರೂ ಎಸ್ಕಲೇಷನ್ಸ್ ಬಂದರೆ ಹ್ಯಾಂಡಲ್ ಮಾಡೋದು. RC ಅಂತ ಒಂದು ಪ್ರೊಸೀಜರ್ ಇದೆ, ರೂಟ್ ಕಾಸ್ ಅನಾಲಿಸಿಸ್ ಅಂತ. ಇದೆಲ್ಲ ತುಂಬ ಸಿಸ್ಟಮ್ ವರ್ಕ್ಗಳು, ಇದು ಮಾಡಬೇಕು. ಇನ್ನು 3ನೇದು ಟ್ರೈನಿಂಗ್ ಡಿಪಾರ್ಟ್ಮೆಂಟ್. ಟ್ರೈನಿಂಗ್ ಅಂದರೆ ಹೊಸದಾಗಿ ಜಾಬಿಗೆ ಬರ್ತಾರಲ್ಲ, ಒಂದು 10-15 ದಿವಸ ಆದರೂ ನಾವು ಟ್ರೈನಿಂಗ್ ಕೊಡ್ತೀವಿ ಅವರಿಗೆ. ಆ ಟ್ರೈನಿಂಗನ್ನು ಹೇಗೆ ಕಾಲ್ ಹ್ಯಾಂಡಲ್ ಮಾಡೋದು, ಎಲ್ಲ ಫ್ರೆಷರ್ಸ್ ಇರ್ತಾರೆ. ಹೆಚ್ಚಾಗಿ ನಮಗೆ ಬರೋರು ಫ್ರೆಷರ್ಸು. ಬಟ್ ಇವಾಗ ಎಲ್ಲ ಕಾಲ್ ಸೆಂಟ್ರಲ್ಲಿ ಮೊದಲು PUC ಆಗಿತ್ತು ಕ್ವಾಲಿಫಿಕೇಷನ್. ಇವಾಗ ಕಂಪಲ್ಸರಿ ನನ್ನ ಕಂಪನಿಯಲ್ಲಂತೂ ಡಿಗ್ರಿ ಮಾಡಿದ್ದಾರೆ. ಡಿಪ್ಲೊಮೊ ಆಗುತ್ತೆ. ಡಿಪ್ಲೊಮೊ ಅಂದರೆ PUC + 3 ಇಯರ್ಸ್, ಅಂದರೆ 15 ಇಯರ್ಸ್ ಆಫ್ ಎಜುಕೇಷನ್ ಇದ್ದರೆ ಮಾತ್ರ ನಮ್ಮ ಕಂಪನಿಯಲ್ಲಿ ತಗೊಳ್ತಾರೆ. ಬೇಸಿಕ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರುತ್ತೆ. ಬಟ್ ನಾನು ನೋಡಿದ ಪ್ರಕಾರ ಹೆಚ್ಚು ನಮ್ಮ ಆಫೀಸಿಗೆ ಬರೋರು MBA ಗ್ರ್ಯಾಜುಯೇಟ್ಸು, BE ಗ್ರ್ಯಾಜುಯೇಟ್ಸು, ತುಂಬ ಬೇರೆ ಬೇರೆ ಸೆಕ್ಟ್ರಲ್ಲಿ ಇದು ಕಲ್ತಿರ್ತಾರೆ. ಅವರು ಬಂದು ನಮ್ಮ ಕಂಪನಿಗೆ ಜಾಯ್ನ್ ಆಗ್ತಾರೆ. 1 ವರ್ಷನೋ 6 ತಿಂಗಳಿಗೆ, ಮಿನಿಮಮ್ 6 ತಿಂಗಳಾದರೂ ವರ್ಕ್ ಮಾಡಿ ಅಂತ ನಾನು ಹೇಳೋದು. ಯಾಕಂದರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗೋದು ನಮ್ಮ ಕಾಲ್ ಸೆಂಟ್ರಿಂದ. ಬೇರೆ ಏನು ಅದರಲ್ಲಿ ಇದು ಮಾಡೋಲ್ಲ. ಅಫಿಷಿಯಲಿ ನಿಮಗೆ PF ಅದು ಇದು ಎಲ್ಲ ಇರುತ್ತೆ. ಒಳ್ಳೆ ಸಿಸ್ಟಮ್ ಇರುತ್ತೆ, ಕಂಪ್ಯೂಟರ್ ಎಲ್ಲ ಫೆಸಿಲಿಟಿನೂ ಇರುತ್ತೆ. ನಮ್ಮ ಆಫೀಸಲ್ಲಂತೂ ಫುಲ್ ಎಲ್ಲ ಫೆಸಿಲಿಟಿ ಇದೆ, ಕ್ಯಾಂಟೀನು ಅದು ಇದು. ಒಂದು ಒಳ್ಳೆ ನಮ್ಮ ಬಿಲ್ಡಿಂಗಲ್ಲಿ ಸಾಫ್ಟ್ವೇರ್ ಕಂಪನಿ ಇದೆ, ಡಿಜಿಟೈಡ್ ಅಂತ ಕಂಪನಿಯಲ್ಲಿ. ನಿಮಗೆ ಬೇಕಾದರೆ ನಾನು ಕಂಪನಿಗೆ ಜಾಯ್ನ್ ಆಗೋರಿಗೆ ಕಂಪನಿಗೆ ರೆಫರ್ ಮಾಡ್ತೀನಿ, ನನ್ನ ಕಂಪನಿಗೆ ರೆಫರ್ ಮಾಡ್ತೀನಿ. ಅದರಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಪ್ರೋಸೆಸ್ ಇದೆ. ಹಿಂದಿ ಮತ್ತು ಮಲಯಾಳಂ ಗೊತ್ತಿರೋರಿಗೆ 25,000ವರೆಗೆ ನಿಮಗೆ ಮಾಡ್ಬೋದು, ಅದು ವರ್ಕ್ ಫ್ರಮ್ ಹೋಮು. ಉಳಿದಿದ್ದೆಲ್ಲ ಈಗ ನಮ್ಮಲ್ಲಿ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಇರೋದು. ನಾನು ವರ್ಕ್ ಮಾಡೋದು ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ತುಂಬ ಮುತ್ತೂಟ್ ಫೈನಾನ್ಸ್, TVS ಪ್ರೋಸೆಸ್, ಹೀಗೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ಗಳೇ ನನ್ನ ಪ್ರೆಸೆಂಟ್ ಕಂಪನಿಯಲ್ಲಿರೋದು. ಹಾಗೆ ನಾನು ಹಲವಾರು ಕಂಪನಿಗಳಲ್ಲಿ ವರ್ಕ್ ಮಾಡಿದೆ. ನನ್ನ ಒಳ್ಳೆಯ ಒಂದು ಜಾಬ್ ಇದ್ದಿದ್ದು ಫ್ಲಿಪ್ಕಾರ್ಟಲ್ಲಿ. ಅಲ್ಲಿ ಇಂಟರ್ನಲ್ ಆಡಿಟರ್ ಆಗಿದೆ. ಫ್ಲಿಪ್ಕಾರ್ಟ್ ಅಂತ ಸ್ಯಾಟರ್ಡೆ ಸಂಡೇ ಆಫ್ ಎಲ್ಲ ಇತ್ತು. ಟೆಲಿ ಪರ್ಫಾರ್ಮೆನ್ಸ್ ಅಂತ MNC ಕಂಪನಿಯಲ್ಲಿ. ಆ್ಯಕ್ಚುಲಿ ನಾನು ಹೈಯರ್ ಎಜುಕೇಷನ್ಗೋಸ್ಕರ ಜಾಬ್ ಬಿಟ್ಟೆ, ಮತ್ತು ಜಾಬ್ ಅನಿವಾರ್ಯವಾಯಿತು. ಈಗ ಈ ಪ್ರೊಸೆಸ್ಸಲ್ಲಿ ಸೇರಿದ್ದೀನಿ.
ಸೊ ನನ್ನದೊಂದು ಕನಸಿತ್ತು. ಆವಾಗ ಕೊರೋನಾ ಟೈಮಲ್ಲಿ ನಮಗೆಲ್ಲ ವರ್ಕ್ ಫ್ರಮ್ ಹೋಮ್ ಇರುವಾಗ ನಾವು ಸ್ವಲ್ಪ ಜನ ಪ್ಲ್ಯಾನ್ ಮಾಡಿದ್ವಿ. ಯಾಕೆ ನಮಗೇನೆ ಒಂದು ಸ್ಟಾರ್ಟಪ್ ಮಾಡಬಾರ್ದು, ನಮಗೇನೆ ಒಂದು ಕಂಪೆನಿ ಮಾಡಬಾರ್ದು. ಈಗ ಎಲ್ಲರೂ ಇದ್ದಾರೆ ನಮ್ಮದರಲ್ಲಿ. MS ಡಿಪಾರ್ಟ್ಮೆಂಟ್ ಇರುತ್ತೆ, IT ಸೆಕ್ಟರ್, IT ಗೊತ್ತಿದ್ದವರು ಇದ್ದಾರೆ. ನಾವು ಈಗ ಆ್ಯಕ್ಚುಲಿ ನಂದು ಕಂಪ್ಯೂಟರ್ ಸೈನ್ಸೇ, ಸೊ ನನಗೆ IT ರಿಲೇಟೆಡ್ ಜಾಬ್ ಗೊತ್ತಿದೆ ಸ್ವಲ್ಪ. ಇನ್ನು ಟೀಮ್ ಲೀಡರ್ಸ್ ಇದ್ದಾರೆ, ಟ್ರೈನರ್ಸ್ ಇದ್ದಾರೆ. ನಮಗೇನೆ ಸೇರಿ ಯಾಕೆ ಒಂದು ಸ್ಟಾರ್ಟಪ್ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಸೊ ನನ್ನ ಕೊಲೀಗಾದ ಶಾನ್ ಅಂತನವರು, ಬೆಳ್ತಂಗಡಿ ಮೂಲದವರು, ಅವರು ಮಂಗಳೂರಲ್ಲಿ ನಾವು ಜೊತೆಗೆ ಒಂದು 7-8 ವರ್ಷ ವರ್ಕ್ ಮಾಡಿದ್ವಿ. ಅವರು ನನಗೆ, ಅಕ್ಕ ನಂದೊಂದು ಪ್ರಾಜೆಕ್ಟ್ ಇದೆ, ಹೀಗೆ ಮಾಡೋಣ ಅಂತ ಕೇಳುವಾಗ 3 ತಿಂಗಳು ಮೊದಲು ನಾನು ಹೇಳಿದೆ, ನೀವು ಸ್ಟಾರ್ಟ್ ಮಾಡಿ ನೋಡೋಣ, ಆಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂತ. ಸೊ ಇವಾಗ ನನಗೊಂದು ಜಾಬ್ ಚೇಂಜ್ ಬೇಕಲ್ಲ, ಏನಾದರೂ ಒಂದು ಮಾಡಬೇಕು ಅನಿಸುತ್ತೆ ಅಡಿಷನಲ್ ಆಗಿ. ಸೊ ಅವ್ರ ಜೊತೆ ಮಾತಾಡುವಾಗ ಪ್ರೊಸೆಸ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ನಾವು ವರ್ಕ್ ಮಾಡ್ತಾ ಇರೋದು ಜೆಪ್ಟೋ ಎಂಬ ಕಂಪೆನಿಗೆ. ನಿಮ್ಗೆ ಗೊತ್ತಿರ್ಬೋದು, ಆನ್ಲೈನ್ ಕಾಮರ್ಸ್ ಈಗ ಜಾಸ್ತಿ ಆಗಿದೆ. ಕಾಮರ್ಸ್ ಇದೆಲ್ಲ ನಾವೆಲ್ಲ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋದು ಕಡಿಮೆ ಆಗಿದೆ. ನನಗಂತೂ ಇಲ್ಲಿ ಈಗ ಬ್ಲಿಂಕಿಟಲ್ಲಿ ಏನಾದರೂ ಐಟಮ್ಸ್, ಒಂದು ಹಾಲು ಬೇಕಿದ್ರೂ, ಮೊಸರು ಬೇಕಿದ್ರೂ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿಬಿಡ್ತೀನಿ. 10 ನಿಮಿಷದೊಳಗೆ ಬರುತ್ತೆ, ನನಗೆ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಸೊ ನಾವು ತುಂಬ ಬ್ಯುಸಿಯಾಗಿರೋದ್ರ ಕಾರಣ ಹೆಚ್ಚಾಗಿ ಹೋಗ್ತೀನಿ ನಾನು. ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಬಟ್ ಆನ್ಲೈನ್ ಪರ್ಚೇಸಿಂಗ್ ಜಾಸ್ತಿ ಆಗಿದೆ. ಹೆಚ್ಚಾದ ನಾನು ಬಳಸೋದು ಫ್ಲಿಪ್ಕಾರ್ಟನ್ನು, ಅಮೆಝಾನು ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ. ಇಲ್ಲಾಂದರೆ ಬಟ್ಟೆಗಳು ನಾನು ಖರೀದಿಸೋಲ್ಲ, ಅದಕ್ಕೂ ಎಲ್ಲರೂ ಮೀಶೋ ಅದರಲ್ಲಿ ಇದರಲ್ಲಿ ಬರುತ್ತೆ. ನಾನು ಬಟ್ಟೆಗಳು ಹೆಚ್ಚಾಗಿ ಖರೀದಿಸೋದೇ ಕಡಿಮೆ, ಹೋದ್ರೂ ನಾನು ನೋಡಿ ಪರ್ಚೇಸ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಪ್ರಾಜೆಕ್ಟು. ನಾವು ಜೆಪ್ಟೋ ಎಂಬ ಮತ್ತು ಬ್ಲಿಂಕಿಟ್ ಟೈ ಅಪ್ ಆಗಲಿಕ್ಕಿದ್ದೀವಿ. ಇದು ಎರಡು ನಮ್ಮ ಕ್ಲೈಂಟು. ಸೊ ನಾವು ಇಲ್ಲಿ ಹೊಂಗಸಂದ್ರದಲ್ಲಿ ಒಂದು ಆಫೀಸ್ ಇದೆ. ನಮ್ಮ ಪ್ರೀವಿಯಸ್ ಮ್ಯಾನೇಜರು ಅವರು ಹೊಂಗಸಂದ್ರದಲ್ಲಿ ಆಫೀಸ್ ಮಾಡಿದ್ದಾರೆ, ಪ್ರದೀಪ್ ಸರ್ ಅಂತ. ಅವರೇ ಟ್ರೈನಿಂಗ್ ಕೊಡ್ತಾ ಇರೋದು ನಮಗೆ. ಈಗ ಟ್ರೈನಿಂಗ್ ನಾನು ತೊಗೊಂಡಿದ್ದೀನಿ. ಇವತ್ತು ನನಗೂ ಸಹ ಇನ್ನೊಬ್ಬರಿಗೆ ಈಗ ಟ್ರೈನಿಂಗ್ ಮಾಡ್ಬೋದು, ಜಾಯ್ನ್ ಆಗಲಿಕ್ಕೆ ಇಷ್ಟ ಇದ್ದವರಿಗೆ. ತುಂಬ ಸಿಂಪಲ್ ಪ್ರೊಸೆಸ್. ನಾವು ಆದಷ್ಟು ಹೆಣ್ಣು ಮಕ್ಕಳಿಗೆ, ಮಹಿಳೆಯರನ್ನು ಇದು ಮಾಡ್ತೀವಿ. ಕ್ವಾಲಿಫಿಕೇಷನ್ ಮಿನಿಮಮ್ PUC ಇಟ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಕೆಲವೆಲ್ಲ ಸ್ಕ್ರಿಪ್ಟ್ಗಳು ಇಂಗ್ಲೀಷ್ ಇರೋದ್ರಿಂದ ಅಟ್ಲೀಸ್ಟ್ PUC ಆದರೂ ಬೇಕು ಅಂತ. ಇಲ್ಲಾಂದರೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಕನ್ಸಿಡರ್ ಮಾಡ್ಬೋದು. ಯಾವುದಕ್ಕೂ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಲ್ರೆಡಿ. ಅವರಿಗೆ ಟ್ರೈನಿಂಗ್ ಕೊಟ್ಟಾಗಿದೆ ನಮಗೆ. ಇವತ್ತಿನಿಂದ ಲಾಗಿನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದೊಂದು ಹೇಳ್ತಾ ಇರೋದು ನಾನು, ವರ್ಕ್ ಫ್ರಮ್ ಪ್ರೊಸೆಸ್ಸು ಜೆಪ್ಟೋ ಎಂಬ ಒಂದು, ನಿಮ್ಗೆ ಗೊತ್ತಿರ್ಬೋದು ಜೆಪ್ಟೋ, ಬ್ಲಿಂಕಿಟ್ ಎಲ್ಲ. ಸೊ ಜೆಪ್ಟೋದಕ್ಕೆ ನಾವು ಆಲ್ರೆಡಿ ಟೈ ಅಪ್ ಆಗಿದ್ದೀವಿ. ಕ್ಲೈಂಟ್ ಜೆಪ್ಟೋ ಇದೆ. ನಮಗೆ ಅವರಿಗೆ ಲಾಗಿನ್ ಅವರ್ಸ್ ತೋರಿಸಬೇಕು, 8 ಅವರ್ಸ್ ಲಾಗಿನ್ ಇರಬೇಕು. ಅದಕ್ಕೆ ಪಾರ್ಟ್ ಟೈಮ್ ನಾವು ಆದಷ್ಟು ಪ್ರಿಫರ್ ಮಾಡ್ತಾಯಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಹೌಸ್ ವೈಫ್ಸ್ ಯಾರಾದರೂ ಇರ್ತಾರಲ್ಲ, ಏಜ್ ಲಿಮಿಟ್ ನಾವು ಫಿಕ್ಸ್ ಮಾಡಿಲ್ಲ. ನಿಮಗೆ ಕನ್ವಿನ್ಸಿಂಗ್ ಸ್ಕಿಲ್ ಇದ್ದರೆ ಸಾಕು, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ನಾನೇ ಕೊಡ್ತೀನಿ. ಸೊ ನಿಮ್ಮ ಕೈಲೊಂದು ಮೊಬೈಲ್ ಇದ್ದರೆ ಸಾಕು. ನಾವು ಲ್ಯಾಪ್ಟಾಪ್ ಕೂಡ ಬೇಡ, ಕಾಲ್ ಆಡಿಟಿಂಗ್ ಕೂಡ ಇಲ್ಲ. ಈಗ ನನ್ನ ಪ್ರೊಸೆಸಲ್ಲಿ ನಾನು ವರ್ಕ್ ಮಾಡ್ತಿದ್ದೆ, ನಾನು ಆಡಿಟರು. ಸೊ ನೀವು ಹೇಗೆ ಕಸ್ಟಮರಲ್ಲಿ ಮಾತಾಡ್ತೀರಿ, ಅದು ಸರಿಯೋ ತಪ್ಪೋ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ, ರಾಂಗ್ ಕಂಪ್ಲೇಂಟ್ ರೈಸ್ ಮಾಡಿದರೆ, ಇದೆಲ್ಲ ನಾವು ಕಂಡುಹಿಡಿತೀವಿ ಕ್ವಾಲಿಟಿ ಅನಲಿಸ್ಟಾಗಿ. ಸೊ ನನ್ನ ಈಗ ನಾವು ಮಾಡಿದ ಸ್ಟಾರ್ಟಪ್ಪಲ್ಲಿ ಆಡಿಟಿಂಗ್ ಇಲ್ಲ, ಇದು ಸೇಲ್ಸ್ ಪ್ರೊಸೆಸ್ ಆಗಿರೋ ಕಾರಣ ನೀವು ಒಂದು ಡೆಲಿವರಿ ಪಾರ್ಟ್ನರ್ಸ್ ಜೆಪ್ಟೋ ಮತ್ತು ನಾವು ಡಾಟಾ ನಿಮಗೆ ಕೊಡ್ತೀವಿ. ಡಯಲರಿಗೆ ನಾವು ಡಾಟಾ ಹಾಕಿ, ನಿಮ್ಮ ಮೊಬೈಲಿಗೆ ಒಂದು ಅಪ್ಲಿಕೇಶನ್ ಹಾಕಿ, ಸಾಫ್ಟ್ವೇರ್ ಹಾಕಿ ಕೊಡ್ತೀವಿ. ನೀವು ಆಟೋ ಡಯಲ್ ಮಾಡ್ಕೊಂಡಿದ್ರೆ ಸಾಕು. ಅದರಲ್ಲಿ ಇಷ್ಟು ಕಾಲ್ಸ್ ಕಂಪ್ಲೀಟ್ ಆಗಬೇಕು ಅಂತಿದೆ, 8 ಅವರ್ಸ್ ಲಾಗಿನ್ ಕೊಡಬೇಕು ನಮಗೆ. ಅದರಲ್ಲಿ ನೀವು ಎಷ್ಟು ಪ್ರೊಡಕ್ಟಿವಿಟಿ ಮಾಡ್ತೀರಾ, ಎಷ್ಟು ಜನರನ್ನ ಲಾಗಿನ್ ಮಾಡಿಸ್ತೀರಾ, ಅದರ ಮೇಲೆ ನಿಮಗೆ ಪರ್ ಲೀಡ್ ಅಂತ ಹೇಳ್ತೀವಿ. ಒಂದು ಜೆಪ್ಟೋದ ಡೆಲಿವರಿ ಬಾಯ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ ಅಂದರೆ ನಿಮಗೆ ಅದು ಒಂದು ಲೀಡಾಗಿ ಕನ್ವರ್ಟ್ ಆಗುತ್ತೆ. ಆ ಪರ್ ಲೀಡ್ ಮೇಲೆ ನಾವು ಅಮೌಂಟ್ ಅಂತ ಫಿಕ್ಸ್ ಮಾಡ್ತೀವಿ. ಒಳ್ಳೆ ಪರ್ಫಾರ್ಮೆನ್ಸ್ ನೀವು ಕೊಡ್ತಾ ಇದ್ದರೆ ಒಂದು ಸ್ವಲ್ಪ ತಿಂಗಳು ನೋಡಿ ನಾವು ಫಿಕ್ಸೆಡ್ ಸ್ಯಾಲ್ರಿ ಅಂತ ನಿಮಗೆ ಕನ್ಸಿಡರ್ ಮಾಡ್ತೀವಿ, ಪ್ಲಸ್ ಇನ್ಸೆಂಟಿವ್ಸ್ ಅಂತ ಮಾಡ್ತೀವಿ. ಇದು ನಾವು ಸಹ ಈಗ ಸ್ಟಾರ್ಟಪ್ ಆಗಿರೋದ್ರಿಂದ ನಮಗೆ ತುಂಬ ಇನ್ವೆಸ್ಟ್ ಮಾಡಲಿಕ್ಕೂ ಆಗಲ್ಲ, ಕೈಯಿಂದ ಕೊಡೋಕ್ಕಾಗಲ್ಲ. ಆದ ಕಾರಣ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಆಸಕ್ತರು, ತುಂಬ ಜನ ನನಗೆ ಹೌಸ್ ವೈಫ್ಸ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನೂ ಸಹ ಹೇಳ್ತಾ ಇದ್ದೀನಿ, ನಮ್ಮದು ಈಗ ಸ್ಟಾರ್ಟಪ್ ಅಷ್ಟೇ. ಎಷ್ಟು ನಮಗೆ ಡೆಡಿಕೇಟೆಡ್ ಎಂಪ್ಲಾಯೀಸ್ ಸಿಗ್ತಾರೆ ಅಷ್ಟು ನಮಗೆ ಒಳ್ಳೆಯದು. ನಾವು ಮತ್ತೊಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತೀವಿ. ಇದೊಂದು 4-5 ಜನ ನಾವು ಸೇರಿ ಮಾಡಿರೋ ಕಾನ್ಸೆಪ್ಟು. ಸೊ ಯಾರಾದರೂ ಆಸಕ್ತರಿದ್ದರೆ ನನ್ನ ಮೊಬೈಲ್ ನಂಬರನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ನನಗೆ ವಾಟ್ಸಪ್ ಮಾಡಿ. ನಾನು ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ, ಕೆಲವೊಮ್ಮೆ ನಾನು ಬೇರೆ ಕಾಲ್ಸಲ್ಲಿ ಇರ್ತೀನಿ, ಆಫೀಸ್ ರಿಲೇಟೆಡ್ ಕಾಲ್ ಮೊಬೈಲ್ ರಿಸೀವ್ ಮಾಡಲ್ಲ, ವರ್ಕ್ ತುಂಬ ಜಾಸ್ತಿ ಇರುತ್ತೆ, ನನಗೆ ಕರೆಕ್ಟ್ ರೆಸ್ಪಾಂಡ್ ಮಾಡಲಿಕ್ಕೆ ಬರೋಲ್ಲ. ಬಟ್ ನಾನು ಫ್ರೀ ಟೈಮಲ್ಲಿ, ನನ್ನ ಬ್ರೇಕ್ ಟೈಮಲ್ಲಿ, ಅಲ್ಲಾಂದರೆ ಮನೆಗೆ ಬಂದಮೇಲೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅದು ಸಕ್ಸಸ್ಫುಲ್ ಆಗಿದೆ ನಮ್ಮದು. ತುಂಬ ಜನರು ನನಗೆ ಸೌಜನ್ಯ ಈ ಹೋರಾಟದಲ್ಲಿರೋದು ತುಂಬ ಪರಿಚಯಸ್ಥರು ಗ್ರೂಪಲ್ಲಿ ಹಾಕಿದ ಕೂಡಲೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈವನ್ ಹೌಸ್ ವೈಫ್ಸ್ ಕೂಡ ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆ, ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ. 0 ಇನ್ವೆಸ್ಟ್ಮೆಂಟ್, ನೀವು ಏನು ನಮಗೆ ಪೇ ಮಾಡಬೇಕು ಅಂತಿಲ್ಲ. ಡಯಲಾರ್ ಒಂದು ಫೀಸ್ 300 ರೂಪೀಸ್ ಅಂತ, ಅದು ನಾವೇ ಪೇ ಮಾಡ್ತೀವಿ ಸ್ಟಾರ್ಟಿಂಗು. ನಿಮಗೊಂದು ಅಪ್ಲಿಕೇಶನ್ ಕೊಡ್ತೀವಿ, ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಿಂದ. ಡಾಟಾ ನಾವೇ ಹಾಕ್ತೀವಿ, ಡಯಲಿಂಗ್ ಮಾಡಿ ಡೆಲಿವರಿ ಪಾರ್ಟ್ನರ್ ಹತ್ರ ಮಾತಾಡಿ ಲೀಡಾಗಿ ಕನ್ವರ್ಟ್ ಮಾಡಿ, ಪರ್ ಲೀಡಿಗೆ ನಿಮ್ಗೆ ಇಷ್ಟು ಅಂತ ನಾವು ಪೇಮೆಂಟ್ ಮಾಡ್ತೀವಿ. ಅದರೆಲ್ಲ ಪ್ರೊಸೆಸ್ ನಾನು ಟ್ರೈನಿಂಗಲ್ಲಿ ಕೊಡ್ತೀನಿ. ಆಸಕ್ತರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ದಯವಿಟ್ಟು ಆದಷ್ಟು ನಿಮ್ಮ ರೆಸ್ಯೂಮನ್ನು ಇಲ್ಲಾಂದರೆ ಡೀಟೇಲ್ಸನ್ನು ನನಗೆ ವಾಟ್ಸಪ್ ಮಾಡಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ ಫ್ರೀ ಆದ ಟೈಮಲ್ಲಿ. ಮತ್ತೊಂದು ಗ್ರೂಪಿಗೆ ಜಾಯಿನ್ ಮಾಡಿಸ್ತೀನಿ. ಇವತ್ತು ನಾನು ಕೆಲವರನ್ನು ಲಾಗಿನ್ ಮಾಡಿಸಿದೆ.
ಸೊ ಅದರ ಕಾರಣ ಸ್ವಲ್ಪ ಬ್ಯುಸಿ ಇದೆ. ಆಸಕ್ತರಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.